ನಮಸ್ತೆ, ವೆಲ್ಕಮ್ ಟು ದ ಚಾನಲ್ ಸೌಜನ್ಯಂ ಕ್ರಿಯೇಷನ್ಸ್. ನಾನಿವತ್ತು ಈ ವಿಡಿಯೋದಲ್ಲಿ ಒಂದು ಸರ್ಕಲ್ ಬೀಡ್ ಯೂಸ್ ಮಾಡಿ ಸ್ಯಾರಿ ಕುಚ್ಚು ಹಾಕೋದು ಹೇಗೆ ಅಂತ ತೋರಿಸ್ತೀನಿ. ಇದು ಸಪ್ರೇಟಾಗಿ ಡಿಸೈನ್ಸ್ನ ಹಾಕ್ಕೊಂಡು ಆಮೇಲೆ ಸ್ಯಾರಿಗೆ ಅಟ್ಯಾಚ್ ಮಾಡೋದು. ಸೊ ಅದಕ್ಕೆ ಫಸ್ಟ್ ಇಲ್ಲಿ ಈ ರೀತಿ ಒಂದು ಸರ್ಕಲ್ ಬೀಡನ್ನ ತೊಗೊಂಡಿದ್ದೀನಿ. ಇದಕ್ಕೆ 6 ಎಳೆ ದಾರನ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನ ಈ ರೀತಿ ಬೀಡ್ ಒಳಗಡೆ ಸೇರಿಸಿ 2 ಟೈಮ್ಸು ಗಂಟು ಹಾಕಬೇಕು. ನಾರ್ಮಲ್ ಏನು ಗಂಟು ಹಾಕ್ತೀವಲ್ಲ ಅದೇ ರೀತಿ 2 ಸರ್ತಿ ಈ ರೀತಿ ಗಂಟು ಹಾಕೊಳ್ಳಿ. ಸೊ ಗಂಟು ಹಾಕೊಂಡ್ಮೇಲೆ ವರ್ಕ್ನ ಸ್ಟಾರ್ಟ್ ಮಾಡಬೇಕು. ಸೊ ಇಲ್ಲಿ ಏನು ನಾವು ಲೂಪ್ ಇರುತ್ತೆ ಅಲ್ಲ, ಗಂಟು ಹಾಕಿರ್ತೀವಲ್ಲ ಇಲ್ಲಿ ಕೆಳಗಡೆ ಸ್ವಲ್ಪ ಸ್ಪೇಸ್ ಇರುತ್ತೆ, ಅಲ್ಲಿ ನೀಡನ್ನು ಹಾಕಿ ದಾರ ತೊಗೊಂಡು ಬನ್ನಿ, ತಂದು ಈಗ ವರ್ಕ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಫಸ್ಟ್ ನಾನು ಸ್ಟಾರ್ಟಿಂಗು ಇದನ್ನ ಥ್ರೆಡ್ ಏನಿದೆ ಅಲ್ಲ ಅದನ್ನ ಲೆಫ್ಟ್ ಹ್ಯಾಂಡಲ್ಲಿ ಹಿಡಿತಾ ಇದ್ದೀನಿ. ಅಂದರೆ ನಾವು ನೆಕ್ಸ್ಟ್ ಎಲ್ಲ ಡಿಸೈನ್ನ ಅದನ್ನು ಥ್ರೆಡ್ ಒಳಗಡೆ ಸೇರಿಸ್ಕೊಂಡು ವರ್ಕ್ ಮಾಡಬೇಕು. ಸೊ ಇಲ್ಲಿ ಫಸ್ಟು 3 ಚೈನ್ಸ್ ಹಾಕೊಳ್ಳಿ. 3 ಚೈನ್ ಹಾಕಿ ಈಗ ನೀಡಲ್ ಮೇಲೆ 2 ಟೈಮ್ಸು ದಾರ ಸುತ್ತಬೇಕು. 2 ಟೈಮ್ಸ್ ದಾರ ಸುತ್ತಿ ಈ ಸರ್ಕಲ್ ಬೀಡ್ ಒಳಗಡೆ ನೀಡಲ್ ಹಾಕಿ ದಾರ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ. 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ ತೆಗಿಬೇಕು. ತ್ರಿಬಲ್ ಕ್ರೋಶಾ ಕಂಬನ ಮಾಡಬೇಕು. ಈ ತ್ರಿಬಲ್ ಕ್ರೋಶಾ ಕಂಬ ಮಾಡುವಾಗ ಆ ಥ್ರೆಡ್ನು ನಾವೇನು ಲೆಫ್ಟ್ ಹ್ಯಾಂಡಲ್ಲಿ ಥ್ರೆಡ್ ಹಿಡಿದಿರ್ತೀವಲ್ಲ ಅದನ್ನು ಸೇರಿಸಿನೇ ಮಾಡಬೇಕು. ಅಂದರೆ ನಿಮಗೆ ಯಾವುದೇ ರೀತಿಯ ಗ್ಲೋ ಹಾಕೋ ನೆಸೆಸಿಟಿ ಇರೋದಿಲ್ಲ. ಸೊ ಅದರೊಳಗೇ ಅದು ದಾರ ಹೋಗಿಬಿಡುತ್ತೆ. ಸೊ ಇಲ್ಲಿ ಮತ್ತೆ ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು, ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಇನ್ನೂ ಒಂದು ತ್ರಿಬಲ್ ಕ್ರೋಶಾ ಕಂಬ. ಸೊ ಟೋಟಲ್ ಆಗಿ ಇಲ್ಲಿ 3 ಚೈನ್ ಹಾಕಬೇಕು. ಫಸ್ಟು 3 ಚೈನ್ ಹಾಕಿ ಅದಾದಮೇಲೆ 3 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೋಬೇಕು. ಸೊ 3 ಕಂಬ ಮಾಡ್ಕೊಂಡ್ಮೇಲೆ ಈಗ ಚೈನ್ಸ್ ಹಾಕ್ಕೋಬೇಕು. 4 ಚೈನ್ಸ್ ಹಾಕ್ತಾ ಇದ್ದೀನಿ ನಾನು. 4 ಚೈನ್ ಹಾಕಿ ಈಗ ಇದನ್ನ ಇಲ್ಲಿ ನಾವೇನು ಲಾಸ್ಟ್ ಕಂಬ ಮಾಡಿರ್ತೀವಲ್ಲ ಅಲ್ಲಿ ಮೇಲೆ ಲೂಪ್ ಇರುತ್ತೆ, ಹೋಲ್ ಗ್ಯಾಪಿಗಲ್ಲ. ಸೊ ಇಲ್ಲಿ ಲೂಪ್ ಕಾಣುತ್ತೆ ನೋಡಿ, ಆ ರೀತಿ ಆ ಲೂಪಿಗೆ ನೀಡಲ್ ಹಾಕಿ ದಾರ ತಂದು ಲಾಕ್ ಮಾಡ್ಕೋಬೇಕು 4 ಚೈನ್. ಅಂದರೆ ನಿಮಗೆ ಆ ಕಂಬದ ಮೇಲೆ ಪಿಕಾಟ್ ಡಿಸೈನ್ ಬರುತ್ತೆ. ನೀವು ಹೋಲ್ ಗ್ಯಾಪಿಗೆ ಮಾಡಿದ್ರೆ ಆ ಕಂಬದ ಪಕ್ಕ ಬರುತ್ತೆ, ಸೊ ಅಷ್ಟು ನೀಟಾಗಿ ಕಾಣೋದಿಲ್ಲ. ಅದಕ್ಕೋಸ್ಕರ ಈ ಡಿಸೈನ್ಗೆ ಅದ್ರ ಮೇಲೆ ಅಂದರೆ ಆ ಕಂಬದ ಮೇಲೆ ಪಿಕಾಟ್ ಬರಬೇಕು. ಸೊ ಆ ಪಿಕಾಟ್ ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 3 ಸರ್ತಿ 2 ದಾರ ತೆಗೆದು ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ಸೊ ಈಗ ಪಿಕಾಟ್ ಮಾಡಿದ ಮೇಲೆ 2 ಕಂಬ ಮಾಡಬೇಕು ನಾವು. ಜಸ್ಟ್ 2 ಕಂಬ, ಫಸ್ಟ್ 3 ಕಂಬ, ಅದಾದಮೇಲೆ 2 ಕಂಬ ಮಾಡಿಕೊಂಡು ಮತ್ತೆ ಈಗ 3 ಚೈನ್ಸ್ ಹಾಕಿ ಈ 3 ಚೈನ್ನ ಮತ್ತೆ ಆ ಸೇಮ್ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ಲಾಕ್ ಮಾಡ್ಕೋಬೇಕು. ಸೊ ನಿಮ್ಗೆ ಈ ರೀತಿ ಒಂದು ಪೆಟಲ್ಲು ಫಾರ್ಮ್ ಆಗುತ್ತೆ. ಸೊ ಟೋಟಲಾಗಿ ಇಲ್ಲಿ 5 ಕಂಬಗಳು ಬರುತ್ತೆ. ಆ ಸೈಡ್ ಫಸ್ಟ್ 3 ಚೈನು ಮತ್ತು ಲಾಸ್ಟು 3 ಚೈನು. ಸೊ ಮಧ್ಯದಲ್ಲಿ ಪೀಕಾಟು. ನಿಮ್ಗೆ ಇಲ್ಲಿ ನಾವು ಲೆಫ್ಟ್ ಹ್ಯಾಂಡಲ್ಲಿ ಹಿಡಿದ ಥ್ರೆಡ್ಡು ಎಕ್ಸ್ಟ್ರಾ ಬಂದರೆ ಕಟ್ ಮಾಡ್ಕೊಳ್ಳಿ ಒಂದು ವರ್ಕ್ ಆದಮೇಲೆ. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಪೆಟಲ್ನ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಪೆಟಲ್ಗೆ ಫಸ್ಟು 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕಿ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು 2 ದಾರ ಒಂದು ಸತಿ, 2 ದಾರ ಒಂದು ಸತಿ, 2 ದಾರ ಒಂದು ಸತಿ ತ್ರಿಬಲ್ ಕ್ರೋಶಾ ಕಂಬ ಮಾಡಬೇಕು. ಮತ್ತು ಸೇಮ್ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶಾ ಕಂಬ. ಸೊ ಫಸ್ಟ್ ಇಲ್ಲಿ 3 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ಆ ಮಧ್ಯದಲ್ಲಿ 3ನೇ ಕಂಬದ ಮೇಲೆ ಪಿಕಾಟ್ ಬರುತ್ತಲ್ಲ, ಸೊ ಹಾಗಾಗಿ ಆ ಸೈಡ್ 2 ಕಂಬ, ಈ ಸೈಡ್ 2 ಕಂಬ, ಮಧ್ಯದಲ್ಲಿ 1, ಅಂದರೆ ಟೋಟಲಾಗಿ 5 ಕಂಬ ಮತ್ತು 3 ಚೈನ್ಸ್. ಈ ರೀತಿ ವರ್ಕ್ ಬರುತ್ತೆ ಇದು. ಸೊ ನೀವು ಫಸ್ಟು 3 ಚೈನ್ ಹಾಕೊಂಡ್ಮೇಲೆ 3 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡ್ಕೊಳ್ಳಿ. 3 ಕಂಬ ಮಾಡ್ಕೊಂಡ್ಮೇಲೆ ಮತ್ತೆ ಈಗ 4 ಚೈನ್ಸ್ ಹಾಕ್ಕೋಬೇಕು. 4 ಚೈನ್ ಹಾಕಿ ಆ ಕಂಬ ಏನು ಮಾಡಿರ್ತೀವಲ್ಲ ಲಾಸ್ಟ್ ಕಂಬ, ಅಲ್ಲಿ ಲೂಪ್ ಕಾಣಿಸುತ್ತೆ ನಿಮಗೆ ಈ ರೀತಿ. ಆ ಲೂಪ್ ಒಳಗಡೆ ನೀಡಲ್ ಹಾಕಿ ದಾರ ತಂದು 2 ದಾರ ಒಂದು ಮಾಡಿ ಪಿಕಾಟ್ ಮಾಡ್ಕೊಳ್ಳಿ. ಪಿಕಾಟ್ ಮಾಡಿದ್ಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಮತ್ತೆ ಸೇಮ್ ಪ್ಲೇಸಿಗೆ ಹೋಗಿ ತ್ರಿಬಲ್ ಕ್ರೋಶಾ ಕಂಬ. ಸೊ ಇಲ್ಲಿ 2 ತ್ರಿಬಲ್ ಕ್ರೋಶಾ ಕಂಬಗಳನ್ನ ಮಾಡಬೇಕು. ನೀವು ಬೇಕಂದರೆ ಇಲ್ಲಿ ಡಬಲ್ ಕ್ರೋಶಾ ಕಂಬ ಕೂಡ ಯೂಸ್ ಮಾಡ್ಬೋದು, ಬಟ್ ಡಿಸೈನು ಲೆಂತಿ ಬರಲ್ಲ, ಒಂದು ಸ್ವಲ್ಪ ಪುಟ್ಟದ್ದು ಬರುತ್ತೆ ಇದಕ್ಕಿನ ಅಷ್ಟೇ, ಮತ್ತೇನು ಡಿಫ್ರೆನ್ಸ್ ಆಗೋದಿಲ್ಲ. ಸೊ ಇಲ್ಲಿ 2 ಕಂಬಗಳನ್ನ ಮಾಡ್ಕೊಳ್ಳಿ. 2 ತ್ರಿಬಲ್ ಕ್ರೋಶಾ ಕಂಬ ಮಾಡ್ಕೊಂಡ್ಮೇಲೆ 3 ಚೈನ್ಸ್ ಹಾಕೋಬೇಕು. 3 ಚೈನ್ಸ್ ಹಾಕಿ ಅದೇ ಸರ್ಕಲ್ ಬೀಡ್ಗೆ ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ನಾವು ಇಲ್ಲಿ ಈ ಒಂದು ಸರ್ಕಲ್ ಬೀಡ್ಗೆ ಟೋಟಲಾಗಿ 5 ಪೆಟಲ್ಸ್ಗಳನ್ನ ಮಾಡ್ಕೋಬೇಕು. ಸೊ ಈ ರೀತಿ ಒಂದೊಂದು ಪೆಟಲ್ಸ್ ಬರುತ್ತೆ. ಇವು ಎಕ್ಸ್ಟ್ರಾ ಥ್ರೆಡ್ಸ್ ಏನೇನು ಬಂದಿರುತ್ತಲ್ಲ ಅದನ್ನ ಕಟ್ ಮಾಡ್ಕೊಳ್ಳಿ, ಇಲ್ಲ ಬ್ಯಾಕ್ ಸೈಡು ಗಮ್ ಹಾಕಿ ಸ್ಟಿಕ್ ಆದರೂ ಮಾಡ್ಕೊಳ್ಳಿ. ಇಲ್ಲ ಇದು ನಾವೇನು ಫಸ್ಟ್ ಇರುತ್ತಲ್ಲ ಆ ಥ್ರೆಡ್ಸೇ ಈ ರೀತಿ ಕಡೆಗೆ ಬಂದಿರುತ್ತೆ ಹೊರಗಡೆ. ಸೊ ನೀವು ಅದನ್ನ ಈಸಿಯಾಗಿ ಕಟ್ ಮಾಡ್ಕೊಳ್ಳಿ. ಸೊ 5 ಪೆಟಲ್ಸ್ ಹಾಕಿದ ಮೇಲೆ 5 ಪೆಟಲ್ಸ್ ಹಾಕಿ ಲಾಸ್ಟ್ ಅದನ್ನ ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿದ ಮೇಲೆ 2 ಎಕ್ಸ್ಟ್ರಾ ಚೈನ್ಸ್ ಹಾಕೊಳ್ಳಿ. ಚೈನ್ಸ್ ಹಾಕ್ಕೊಂಡು ನೀಡಲ್ನ ಹಾಗೆ ಇಟ್ಕೊಂಡು ಈ ಕಂಟಿನ್ಯೂ ದಾರನ ಕಟ್ ಮಾಡಿಕೊಂಡು ಈ ರೀತಿ ನೀಡಲ್ನ ಎಳೆದ್ರೆ ನಿಮಗೆ ಟೈಟಾಗಿ ಗಂಟು ಕೊಡುತ್ತೆ, ಯಾವುದೇ ರೀತಿಯ ಗಂಟು ಬಿಚ್ಚೋದಿಲ್ಲ. ಸೊ ಸ್ವಲ್ಪ ಟೈಟ್ ಮಾಡಿಕೊಂಡು ಲಾಸ್ಟಲ್ಲಿ ಈ ರೀತಿ ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸಿದ್ರೆ ಆಯಿತು ಈ ಡಿಸೈನು. ಸೊ ಇದೇ ರೀತಿ ಇನ್ನೂ ಒಂದು ಪೆಟಲ್ಸು ಹಾಕೋದು ತೋರಿಸ್ತೀನಿ ನೋಡಿನಿ. ನೀವು ಬೇರೆ ಕಲರ್ ಅಥವಾ ನಿಮ್ಮ ಸೀರೆಯಲ್ಲಿ ಯಾವ ಕಲರ್ ಇರುತ್ತೆ ಆ ಕಲರ್ದು ಥ್ರೆಡ್ ತೊಗೊಳ್ಳಿ. ಈ ಸರ್ಕಲ್ ಬೀಡ್ ಒಳಗಡೆ ಈ ರೀತಿ 6 ಎಳೆ ದಾರನ ಎಳ್ಕೊಂಡು ಗಂಟು ಹಾಕೋಬೇಕಾಗತ್ತೆ. 2 to 3
3 ಟೈಮ್ಸು ಗಂಟು ಹಾಕ್ಕೊಳ್ಳಿ. ಸೊ ನೋಡ್ಕೊಂಡು ಹಾಕ್ಕೊಳ್ಳಿ, 2 ಸರ್ತಿ ಆದರೂ ಹಾಕ್ಕೊಳ್ಳಿ, 3 ಟೈಮ್ಸ್ ಆದರೂ ಹಾಕ್ಕೊಳ್ಳಿ, ನಡೆಯುತ್ತೆ. 2 ಟೈಮ್ಸ್ ಹಾಕ್ಕೊಂಡ್ರೂ ನಡೆಯುತ್ತೆ. ಸೊ ನಾನಿಲ್ಲಿ ಗಂಟು ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನಾನು ಟೋಟಲಾಗಿ 2 ಟೈಮ್ಸು ಗಂಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಲೆಂತ್ ಇತ್ತು ದಾರ ಅಂತ ನಾನು ಎಕ್ಸ್ಟ್ರಾ ದಾರನ ಕಟ್ ಮಾಡಿಕೊಂಡು ಈಗ ಈ ಎಕ್ಸ್ಟ್ರಾ ದಾರನ ಲೆಫ್ಟ್ ಹ್ಯಾಂಡಲ್ಲಿ ಹಿಡ್ಕೋಬೇಕು. ಫಸ್ಟ್ ಇಲ್ಲಿ ನೀಡಲ್ ಹಾಕಿ ಈ ರೀತಿ ದಾರ ತಗೊಂಡ್ರೆ ಅದು ದಾರ ನಿಮ್ಗೆ ಈಸಿಯಾಗಿ ಲೆಫ್ಟ್ ಸೈಡ್ ಬರುತ್ತೆ ಎಕ್ಸ್ಟ್ರಾ ದಾರ. ಸೊ ಅದನ್ನ ಈ ರೀತಿ ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದಾರ ತಂದಿರ್ತೀವಲ್ಲ ಅಲ್ಲಿಂದ ಚೈನ್ಸ್ ಹಾಕ್ಕೊಳ್ಳಿ. 3 ಚೈನ್ಸ್ ಹಾಕ್ಕೊಂಡು ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ಸರ್ಕಲ್ ಬೀಡ್ ಒಳಗಡೆ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. 2 ದಾರ ಒಂದು ಸತಿ ತೆಗಿಬೇಕು, ಮತ್ತೆ 2 ದಾರ ಒಂದು ಸತಿ, ಮತ್ತೆ 2 ದಾರ ಒಂದು ಸತಿ, 3 ಸತಿ 2 ದಾರ ತೆಗಿಯೋದಕ್ಕೆ ತ್ರಿಬಲ್ ಕ್ರೋಶೆ ಕಂಬ ಅಂತಾರೆ. ಸೊ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಪ್ಲೇಸಲ್ಲಿ ಹೋಗಿ ದಾರ ತಂದು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ಟೋಟಲ್ ಆಗಿ ಇಲ್ಲಿ 3 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ 3ನೇ ಕಂಬ ಮಾಡ್ತಾ ಇದ್ದೀನಿ. 3 ಕಂಬ ಆದಮೇಲೆ ಈಗ ಇಲ್ಲಿ 4 ಚೈನ್ಸ್ ಹಾಕ್ಕೊಳ್ಳೋಣ. 4 ಚೈನ್ಸ್ ಹಾಕ್ಕೊಂಡು ಇಲ್ಲಿ ನಾವೇನು ಲಾಸ್ಟ್ ಕಂಬ ಮಾಡಿರ್ತೀವಲ್ಲ ಅದರ ಮೇಲೆ ಲೂಪ್ ಇರುತ್ತೆ, ಆ ಲೂಪ್ಗೆ ನೀಡಲ್ ಹಾಕಿ ದಾರ ತಂದು ಈ 4 ಚೈನ್ನ ಲಾಕ್ ಮಾಡಿಕೊಂಡು ಪಿಕೌಟ್ ಮಾಡ್ಕೋಬೇಕು. ಅದಾದಮೇಲೆ ಮತ್ತೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಬೇಕು. ಸೇಮ್ ಪ್ಲೇಸಿಗೆ ಹೋಗಿ ದಾರ ತಂದು ಮತ್ತೆ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಇಲ್ಲಿ ಈ ಸೈಡು 2 ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡಿಕೊಂಡು ಮತ್ತೆ 3 ಚೈನ್ ಹಾಕಿ ಸೇಮ್ ಪ್ಲೇಸಲ್ಲೇ ಲಾಕ್ ಮಾಡ್ಕೋಬೇಕು. ತುಂಬಾ ಈಸಿ ಇದೆ, ತುಂಬ ಬೇಗ ಹಾಕಿ ಮುಗಿಸ್ಬೋದು. ನೀವು ಇಲ್ಲಿ ಸರ್ಕಲ್ ಬೀಡು ಕಟ್ಟಿರುತ್ತೆ ನೋಡಿ ಒಂದು ಸ್ವಲ್ಪ, ಆ ರೀತಿ ತೊಗೊಂಡ್ರೆ ನೀವು ಸ್ವಲ್ಪ ಡಿಫಿಕಲ್ಟ್ ಅನಿಸುತ್ತೆ. ಈ ರೀತಿ ಪ್ಲೇನ್ ಬೀಡ್ಸ್ ತೊಗೊಂಡ್ರೆ ನಿಮಗೆ ತುಂಬ ಈಸಿಯಾಗಿ ಹಾಕ್ಬೋದು, ಯಾವುದೇ ರೀತಿಯ ಟಫ್ ಅನಿಸೋದಿಲ್ಲ. ಸೊ ತುಂಬ ಈಸಿಯಾಗಿ ಬರುತ್ತೆ ಈ ಡಿಸೈನ್ಗೆ. ನೀವು ನೋಡಿಕೊಂಡು ತೊಗೊಳ್ಳಿ, ಬೇಕಂದರೆ ನಿಮಗೆ ಸೈಜು ಇನ್ನೂ ಪುಟ್ಟದ್ದು ಕೂಡ ತೊಗೋಬೋದು ನೀವು. ಸೊ ಇದೇ ರೀತಿ ಕಂಟಿನ್ಯೂ ಇನ್ನೂ ಒಂದು ಪೆಟಲ್ಸ್ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ಟೋಟಲಾಗಿ 5 ಪೆಟಲ್ಸ್ ಹಾಕ್ತೀನಲ್ಲ, ಸೊ ಎಲ್ಲ ಪೆಟಲ್ಸ್ನೂ ಸೇಮೇ ಹಾಕೋದು. ಫಸ್ಟು 3 ಚೈನ್ ಹಾಕಬೇಕು, ಅದಾದಮೇಲೆ ನೀಡಲ್ ಮೇಲೆ 2 ಟೈಮ್ಸ್ ದಾರ ಸುತ್ತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಸೊ ಟೋಟಲ್ 3 ತ್ರಿಬಲ್ ಕ್ರೋಶೆ ಕಂಬ ಮಾಡಬೇಕು. ಅದಾದಮೇಲೆ ಒಂದು ಪಿಕೌಟ್ ಮಾಡಿಕೊಂಡು ಮತ್ತೆ ಆ ಪಿಕೌಟ್ನ ಆ ಕಂಬದ ಮೇಲೆ ಬರಬೇಕು, ಆ ರೀತಿ ಪಿಕೌಟ್ ಮಾಡಿಕೊಂಡು ಮತ್ತೆ ಇನ್ನೆರಡು ತ್ರಿಬಲ್ ಕ್ರೋಶೆ ಕಂಬ ಮಾಡಿ 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಸೊ ಇದೇ ರೀತಿ ಇಲ್ಲಿ ಎಲ್ಲ ಪೆಟಲ್ಸು ಸೇಮೇ ಹಾಕೋದು, ಯಾವುದೇ ರೀತಿಯ ಚೇಂಜಸ್ ಏನಿಲ್ಲ. ಲಾಸ್ಟ್ ಪೆಟಲ್ ಅಥವಾ ಫಸ್ಟ್ ಪೆಟಲ್ಲು, ಸೊ ಎಲ್ಲ ಪೆಟಲ್ಸು ಸೇಮ್ ಹಾಕ್ಕೊಂಡು ಹೋಗಬೇಕು. ಸೊ ನೋಡಿ, ನಿಮಗೆ ಇದು ಡಿಸೈನ್ ಇಷ್ಟ ಆದರೆ ನೀವು ಒಂದ್ಸತಿ ಟ್ರೈ ಮಾಡಿ. ಈಗ ತುಂಬ ಕಲರ್ಸ್ ಇರೋ ಫ್ಲವರ್ಸ್ ಡಿಸೈನ್ ಇರುತ್ತಲ್ಲ ಸ್ಯಾರಿಲಿ, ದಡಿ ಅಥವಾ ಸೆರಗು. ಸೊ ಅದಕ್ಕೆ ನೀವು ಕಲರ್ ಅದೊಂದು ಕಲರ್ 3-4 ಕಲರ್ಸ್ ಕೂಡ ಹಾಕೋಬೋದು ನೀವಿಲ್ಲಿ. ಸೊ 3-4 ಕಲರ್ದು ಒಂದೊಂದು ಈ ರೀತಿ ಡಿಸೈನ್ ಮಾಡಿಕೊಂಡು ಫ್ಲವರ್ ಡಿಸೈನ್ನ ಸ್ಟಿಕ್ ಮಾಡ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದೇ ರೀತಿ ಕಂಟಿನ್ಯೂ 5 ಪೆಟಲ್ಸ್ ಹಾಕಿ 2 ಎಕ್ಸ್ಟ್ರಾ ಚೈನ್ ಹಾಕಿ ಲಾಕ್ ಮಾಡಿ ದಾರನ ಬ್ಯಾಕ್ ಸೈಡ್ ಅಂಟಿಸ್ಕೊಳ್ಳಿ. ಸೊ ಇಲ್ಲಿ ಒಂದು ಸ್ವಲ್ಪ ಹಾಕಿದ್ದೀನಿ ನೋಡಿ, ಇಲ್ಲಿ ನಾನು ಥ್ರೆಡ್ನ ಬ್ಯಾಕ್ ಸೈಡ್ ಗಮ್ ಹಾಕಿ ಅಂಟಿಸಿದ್ದೀನಿ. ಆಮೇಲೆ ಮಧ್ಯದಲ್ಲಿ ಯಾವ್ದು ಬೀಡ್ ಬರುತ್ತೋ ಆ ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿ 2 ಥರ ಬೀಡ್ ಆ್ಯಡ್ ಮಾಡಿ ತೋರಿಸಿದ್ದೀನಿ, ನಿಮ್ಗೆ ಯಾವ ಬೀಡ್ ಬೇಕೋ ಆಮೇಲೆ ಅಲ್ಲಿ ಯಾವ ಬೀಡ್ ಅಡ್ಜಸ್ಟ್ ಆಗುತ್ತೆ ಆ ಬೀಡನ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಸೀರೆಗೆ ಇದನ್ನ ಡೈರೆಕ್ಟಾಗಿ ಈ ರೀತಿ ಗ್ಲೋ ಹಾಕಿ ಸ್ಟಿಕ್ ಮಾಡಿದ್ದೀನಿ. ನೀವು ಬೇಕಂದರೆ ಈ ರೀತಿ ಆದರೂ ಸ್ಟಿಕ್ ಮಾಡ್ಕೊಳ್ಳಿ, ಇಲ್ಲಾಂದರೆ ನೀವು ನಾರ್ಮಲ್ ಥ್ರೆಡ್ಲೇ ಸೂಜಿಲೇ ನೀವು ನಾಟ್ ಕೂಡ ಮಾಡ್ಕೋಬೋದು. ಸೀರೆಗೆ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಇದನ್ನ ಹಾಕೋಬೋದು. ಆಮೇಲೆ ನಿಮ್ಗೆ ಎಷ್ಟು ಗ್ಯಾಪ್ ಬೇಕೋ ಅಷ್ಟು ಗ್ಯಾಪ್ಗಳನ್ನ ಬಿಟ್ಕೋಬೋದು. ಸೊ ನಿಮಗಿದು ಡಿಸೈನ್ ಇಷ್ಟ ಆಗಿದ್ದರೆ ನೀವು ಒಂದ್ಸತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಹೊಸಬ್ರು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ವಿಡಿಯೋನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್.